ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯ ಸರ್ವದಾ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರ ಮುನಿದರು ಗುರು ಕಾಯುವ ಅಂತ ಮಾತಿನಂತೆ ಈ ದಿನ ನಿನ್ನೆಯವರೆಗೆ ಮೇಷ ವೃಷಭ ರಾಶಿಯ ಗುರು ಬಲಾಬಲಗಳನ್ನು ತಿಳಿಸ್ತಾ ಹೋದ್ವಿ. ಯಾವ ರಾಶಿಯವರಿಗೆ ಎಷ್ಟನೇ ಮನೆಯಲ್ಲಿ ಗುರು ಇದ್ದರೆ ಲಾಭ ಅಂತ. ಅದೇ ರೀತಿ ಇವತ್ತು ಮಿಥುನ ರಾಶಿಯಲ್ಲಿ ಮಿಥುನ ರಾಶಿ ಮತ್ತು ಲಗ್ನದವರಿಗೆ ಗುರು ಎಷ್ಟನೇ ಮನೆಯಲ್ಲಿದ್ದರೆ ಶುಭ ಮತ್ತು ಅಶುಭವನ್ನು ತಿಳಿಸ್ತಾ ಹೋಗೋಣ. ಮೂರನೇ ರಾಶಿಯಾದ ಮಿಥುನ ರಾಶಿ. ಮಿಥುನ ರಾಶಿಯವರು ಯಾರೇ ರಾಶಿ ಇರಲಿ ಲಗ್ನ ಇರಲಿ, ಹೀಗೆ ಮೇನಾಗಿ ಎಷ್ಟನೇ ಮನೆಯಲ್ಲಿ ಗುರು ಇದ್ದರೆ ಏನು ಲಾಭ ಅಂತ ನೋಡಬೇಕು. ನೋಡಿ, 2, 5, 7, 9, 11 ಶುಭ. ಗುರು ಅವರ ರಾಶಿ ಲಗ್ನದಿಂದ ನೋಡಿ, ನೀವೇ ನೋಡ್ಕೋಬೋದು. ನಿಮ್ಮ ಜನ್ಮ ಪತ್ರಿಕೆ ಇಟ್ಕೊಂಡು ನನ್ನ ಜಾತದಲ್ಲಿ ಎಷ್ಟನೇ ಮನೆಯಲ್ಲಿದ್ದಾನೆ, ಲಗ್ನನೇ 1 ಅಂತ ಆರಂಭ ಮಾಡಬೇಕು. ಅಲ್ಲಿಂದ ಮಿಥುನ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಗುರು ಇದ್ದಾನೆ ನೋಡಿ. ಈಗ ಗೋಚಾರದಲ್ಲಿ ಆ ಮಿಥುನ ರಾಶಿಯಲ್ಲೇ ಇದ್ದಾನೆ. 2026 ಈಗ ಮೇವರೆಗೂ ಇರ್ತಾರೆ. ಅಲ್ಲಿ ಗುರು 2, 5, 7, 9, 11 ನಿಮ್ಮ ರಾಶಿಯಿಂದ ಇದ್ದರೆ ಶುಭ ಅಂತ ಅಂದ್ಕೊಳ್ಳಿ. ಅದೇ ರೀತಿ 1, 3, 4, 8, 10, 12ರಲ್ಲಿದ್ದರೆ ಅಶುಭ ಅಂತ ಅನ್ಕೋಬೇಕು. ಆದರೆ ಲಗ್ನದಲ್ಲಿದ್ದರೆ 50% ಅಂತ ಅನ್ಕೋಬೇಕು. ಯಾಕಂದರೆ ಜನ್ಮಗುರು ನರೋದುಃಖ ಆದ್ರೂ ಒಳ್ಳೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದ್ರೂ ಜ್ಞಾನವನ್ನು ಕೊಟ್ಟಿರ್ತಾನೆ. ಅಜ್ಞಾನ ಕೊಡಲ್ಲ, ಜ್ಞಾನ ಕೊಡ್ತಾನೆ. ಆದ್ದರಿಂದ ಜನ್ಮಗುರು 50% ಅಶುಭ ಅಂತ ಅಂದ್ಕೊಳೋದು ಒಳ್ಳೆಯದು. ಅದೇ ರೀತಿ ಮಿಥುನ ಜನ್ಮ ಲಗ್ನಕ್ಕೆ ಗುರು ಇವ್ರು ಯಾರಾಗಿರ್ತಾನೆ, ಸಪ್ತಮಾಧಿಪತಿ 10ರ ಅಧಿಪತಿ ಆಗಿರ್ತಾನೆ. ಕೇಂದ್ರಾಧಿಪತಿ ನೋಡಿ, ಕೇಂದ್ರಾಧಿಪತಿ ಕೇಂದ್ರದಲ್ಲಿ ಬಂದರೆ ಒಂದು ದೋಷ ಉಂಟಾಗುತ್ತದೆ. ಅದೇ ರೀತಿ 7ರ ಅಧಿಪತಿ ಗುರು 7ನೇ ಮನೆ ನೋಡೋದು ಫ್ರೆಂಡ್ಸ್ ಪಾರ್ಟ್ನರ್ ಜೊತೆಗೆ ತುಂಬ ಇವರು ಒಳ್ಳೆಯ ಬಾಂಡಿಂಗ್ ಹೊಂದಿರ್ತಾರೆ. ಆದ್ದರಿಂದ ಗುರು ಇವರಿಗೆ 1ನೇ ಮನೆಯಿಂದ ಯಾವ ರೀತಿ ಅನ್ನೋದು 7ನೇ ಮನೆ ದೃಷ್ಟಿ ಹರಿಸೋದ್ರಿಂದ ಒಳ್ಳೆ ಫ್ರೆಂಡ್ಸ್ ಸ್ನೇಹಿತರನ್ನು ಗುರು ಹಿರಿಯರನ್ನು ಪಡೆದಿರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ 2ನೇ ಮನೆ ಕರ್ಕಾಟಕ ರಾಶಿಯಲ್ಲಿ ಗುರು ಬಂದರೆ ಧನಸ್ಥಾನದಲ್ಲಿ ನೋಡಿ, ಗುರು ಏನಾದರೂ ಧನಸ್ಥಾನದಲ್ಲಿ ಬಂದುಬಿಟ್ರೆ ಇವರು ಹೇಳಿದ ಮಾತುಗಳೇ ಶಾಸನ ಆಗಿರುತ್ತದೆ. ಅವರು ಹೇಳೋಂಥ ಮಾತು ಗುರು ವಾಕ್ಯ ಗುರುವಾಣಿ ಥರ ಇರುತ್ತೆ. ಯಾಕಂದರೆ ಗುರು ಅಲ್ಲಿ ಉಚ್ಚನಾಗಿರ್ತಾನೆ ಮಾತು. ಅದರ ಜೊತೆಗೆ ಚಂದ್ರ ಏನಾದರೂ ಚೆನ್ನಾಗಿದ್ಬಿಟ್ರೆ ತುಂಬ ಇವರು ಮಾರ್ಗದರ್ಶನ, ಇವರು ಎಲ್ಲರಿಗೂ ಒಂದು ಮಾರ್ಗದರ್ಶನವಾಗಿ ವ್ಯಾವಹಾರಿಕವಾಗಿರಲಿ ಎಲ್ಲ ಒಂದು ಸಂಘ ಸಂಸ್ಥೆ ಮಠ ಮಾನ್ಯಗಳಲ್ಲಿ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಯಾಕಂದರೆ ಧನಸ್ಥಾನದಲ್ಲಿ ಗುರು ಇದ್ದರೆ ತುಂಬ ಅದೃಷ್ಟ. ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದರೆ ತುಂಬ ಹಿರಿಯರಿಂದ ಇವರು ವಂಶ ಪರಂಪರೆಯಾಗಿ ಹಿರಿಯರು ಒಂದು ಮಠ ಮಾನ್ಯಗಳು ಸಂಸ್ಥೆಗಳನ್ನು ನಡೆಸ್ಕೊಂಡು ಬಂದಂಥ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಧನಸ್ಥಾನದಲ್ಲಿ ಗುರು ಉಚ್ಚನಾಗಿರೋದು ತುಂಬ ಅನುಕೂಲಕರ, ಹಣಕಾಸಿಗೆ ಕೊರತೆ ಇಲ್ಲ ಅಂತ. ಅದೇ ರೀತಿ ಮಿಥುನ ರಾಶಿಗೆ 3ನೇ ಮನೆ ಬಂದು ಸಿಂಹ ರಾಶಿ ಆಗಿರ್ತದೆ. 3ನೇ ಮನೆಯಲ್ಲಿ ಏನಾದರೂ ಅವ್ರ ರಾಶಿ ಲಗ್ನಕ್ಕೆ ಗುರು ಇದ್ದರೆ 3ನೇ ಮನೆಯಲ್ಲಿ ಇಲ್ಲಿ 50% ಫಲ. ಯಾಕಂದರೆ ಉಪಚಯ ಸ್ಥಾನ ಅಂತ ಹೇಳ್ತೀವಿ. ಆದರೂ ಅಲ್ಲಿ ರವಿ ಮನೆಯಲ್ಲಿ ಮಿತ್ರನಾಗಿರೋದ್ರಿಂದ ಸ್ವಲ್ಪ 50% ಆಗಿರ್ತಾನೆ. ಅಂದರೆ ಗುಡ್ ಕಮ್ಯುನಿಕೇಟರ್ ಆಗಿರ್ತಾರೆ, ಒಳ್ಳೆ ಮಾರ್ಗದರ್ಶನ. ಇವ್ರ ಹತ್ರ ಹೋದರೆ ಮಾತುಗಳನ್ನು ಇವ್ರ ಜೊತೆ ನಾವು ಇರಬೇಕು, ಇವ್ರ ಜೊತೆ ಮಾತಾಡಬೇಕಪ್ಪ ಅನಿಸೋ ಲೆವೆಲ್ಗೆ ಇವರು ಗುರು ಅಷ್ಟು ವರ್ಕ್ ಮಾಡುತ್ತೆ. ಯಾಕಂದರೆ 3ನೇ ಸ್ಥಾನನೇ ಅವರ ಮನಸ್ಸಿನ ಸ್ಥಾನ ಆಗುತ್ತೆ. ಅಂದರೆ ಒಳ್ಳೆ ಮುಗ್ಧವಾಗಿ ಯಾವುದೇ ಒಂದು ಕಪಟ ಇಲ್ದಂಗೆ ಇವರು ಮಾತಾಡಿ ಹೇಳೋಂಥವ್ರು ಮಾರ್ಗದರ್ಶನ ಕೊಡೋಂಥವ್ರು ಆಗಿರ್ತಾರೆ. ಅದೇ ರೀತಿ 4ನೇ ಸ್ಥಾನ ನೋಡಿರಿ, 4ನೇ ಸ್ಥಾನದಲ್ಲಿ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ ಶತ್ರು ಮನೆ ಆಗಿರೋದ್ರಿಂದ ಇಲ್ಲಿ ದೋಷ ಉಂಟಾಗುತ್ತದೆ. ಅದು 4ನೇ ಸ್ಥಾನ ಅಶುಭ ಅಂತ ಹೇಳಿದ್ವಿ ನಾವು. ಅದೇ ರೀತಿ ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಪಂಚಮ ಮಿಥುನ ರಾಶಿಗೆ 5ನೇ ಮನೆ ಬಂದು ತುಲಾ ರಾಶಿ ಆಗಿರ್ತದೆ. ಈ ತುಲಾ ರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಇದು ಶತ್ರು ಮನೆ ಆಗಿದ್ದು ಕಾರಕೋಭಾವನಾಶಾಯ. ಇವರಿಗೆ ಸಂತಾನಕ್ಕೆ ಮತ್ತು ಇವರು ಲಕ್ ಲಾಭವನ್ನು ಪಡೆಯೋಕ್ಕೆ ಶ್ರಮ ಪಡ್ತಾರೆ, ಲಾಭ ಸಿಗಲ್ಲ. ಅದೇ ಪೂರ್ವ ಪುಣ್ಯ ಯೋಗ ಅಂತ ಹೇಳ್ತೀವಿ. ಪೂರ್ವ ಪುಣ್ಯದಲ್ಲಿ ಗುರು ಇದ್ದರೆ ಕಾರಕೋಭಾವನಾಶಯ ಆಗಿ ಶತ್ರು ಮನೆಯಲ್ಲಿರೋದು ಇವರಿಗೆ ದೋಷ ಉಂಟಾಗುತ್ತದೆ. ಮತ್ತು 6ನೇ ಮನೆ ಷಷ್ಠಮ ಸ್ಥಾನ 6, 8, 12ರಲ್ಲಿ ಶುಭ ಗ್ರಹ ಬಂದರೆ ಅಶುಭ ಅಂತ ಹೇಳಿದ್ವಿ. ಅದು ವೃಶ್ಚಿಕ ರಾಶಿಯಲ್ಲಿ ಗುರು ಏನಾದರೂ ಮಿಥುನ ರಾಶಿಯವರಿಗೆ ಇದ್ದರೆ ಅಲ್ಲಿ ತೊಂದರೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು ಇರುತ್ತೆ. ಮತ್ತು ಸಪ್ತಮ ಅಂತ ಹೇಳ್ತೀವಿ. 7ನೇ ಮನೆಯಲ್ಲಿ ಗುರು ಬಂದರೆ ತುಂಬ ಒಳ್ಳೆಯದು. ಯಾಕಂದರೆ ಸಪ್ತಮ ಮನೆಯಲ್ಲಿದ್ದರೂ ಕಾರಕೋಭಾವನಾಶಯ ಅಲ್ಲಿ ಕೇಂದ್ರಾಧಿಪತ್ಯ ದೋಷ ಉಂಟಾದ್ರೂ ಲಗ್ನ ರಾಶಿಯನ್ನು ನೋಡೋದು ಒಂದು ವಿಶೇಷ ದೃಷ್ಟಿಯಾಗಿರ್ತದೆ 7ನೇ ಮನೆ. ನಿಮ್ಮ ಪ್ರತಿ ಕ್ಷಣದ ಜೀವನಕ್ಕೆ ಕಣ್ಣಾಗಲಿದೆ ಇವರ ಜ್ಯೋತಿಷ್ಯ. ಎಲ್ಲೂ ಈಡೇರದ ನಿಮ್ಮ ಸಂಕಷ್ಟಗಳಿಗೆ
ಇಲ್ಲಿ ಸಿಗಲಿದೆ 100% ಪರಿಹಾರ. ಇಲ್ಲಿ ಮೂಢನಂಬಿಕೆಗೆ ಜಾಗವಿಲ್ಲ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಇದು ಪರಿಶುದ್ಧ ವೇದಿಕೆ. ಕತ್ತಲು ತುಂಬಿದ ಬದುಕಿಗೆ ಜ್ಞಾನದ ಹೊಸ ಬೆಳಕು. ವೀಕ್ಷಿಸಿ ಜ್ಞಾನಜ್ಯೋತಿ. ಒಂದು ದೃಷ್ಟಿ ಹರಿಸಿದ್ರೆ ತುಂಬ ಅದೃಷ್ಟ ಆಗುತ್ತದೆ. ಅದೇ ರೀತಿ 8ನೇ ಮನೆ ನೋಡಿ, 8ನೇ ಮನೆ ಬಂದ್ರಂತರೂ ಗುರು ಇವ್ರಿಗೆ ತುಂಬ ತೊಂದರೆ ಕೊಡ್ತಾನೆ. ಫ್ರೆಂಡ್ಸ್, 7ನೇ ಮನೆ ಅಧಿಪತಿ ಇವ್ರಿಗೆ ಮಿಥುನ ರಾಶಿಯವರಿಗೆ 7ನೇ ಮನೆ ಅಧಿಪತಿ ಗುರು ಆಗಿ 10ನೇ ಅಧಿಪತಿ ಆಗಿ ಉದ್ಯೋಗದಲ್ಲಿ ಮತ್ತು ಫ್ರೆಂಡ್ಸ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್, ವಿವಾಹದಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ತುಂಬ ತೊಂದರೆಗಳು, ಹಿನ್ನಡೆಗಳು, ಮೋಸ ವಂಚನೆಗಳು ಆಗುತ್ತದೆ. ಆದ್ದರಿಂದ ಇವರು ಗುರುಗ್ರಹಾರನ ತುಂಬ ಅವಶ್ಯಕತೆ ಇರುತ್ತದೆ. ನಿಮ್ಮ ರಾಶಿಯಲ್ಲಿ ಮಿಥುನ ರಾಶಿ ಲಗ್ನದವರಿಗೆ 7ನೇ ಗುರು ಅಷ್ಟಮದಲ್ಲಿ ಏನಾದರೂ ಇದ್ದರೆ ನೋಡಿ, ಅಲ್ಲಿ ಉದ್ಯೋಗದಲ್ಲಿ ಫ್ರೆಂಡ್ಸ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಜೊತೆಗೆ ತೊಂದರೆಗಳು ಉಂಟಾಗೋದು. ಯಾಕಂದರೆ ಮಕರ ರಾಶಿಯಲ್ಲಿ ಗುರು ನೀಚನಾಗುತ್ತಾನೆ. ಅದು ಡಿಗ್ರಿ ವೈಸ್ ವೇರಿಗೇಷನ್ ಇರುತ್ತೆ, ಎಲ್ಲರಿಗೂ ಒಂದೇ ಆಗ್ಬೇಕಂತಲ್ಲ, ಅದು ವೇರಿಗೇಷನ್ ಇರುತ್ತೆ. ಅದನ್ನು ನಿಮ್ಮ ಲಗ್ನ ಕುಂಡಲಿ ನೋಡಿ ನಿರ್ಣಯ ಮಾಡ್ಕೋಬೋದು. ಅದೇ ರೀತಿ 9ನೇ ಮನೆ ನೋಡಿ, 9ನೇ ಮನೆ ಬಂದರೆ ತುಂಬ ಶುಭ ಆಗುತ್ತೆ. 9ರಿಂದ ಮತ್ತೆ ರಾಶಿ ಲಗ್ನವನ್ನು 5ನೇ ದೃಷ್ಟಿಯಿಂದ ಹರಿಸೋದು ತುಂಬ ಅದೃಷ್ಟವನ್ನು ಮಾಡಿಬಿಡ್ತಾರೆ. ಅದೇ ರೀತಿ 10ನೇ ಸ್ಥಾನ ನೋಡಿ, ಕೇಂದ್ರಾಧಿಪತಿ ಕೇಂದ್ರದಲ್ಲಿ ಬಂದ್ರೆ ದೋಷ ಆಗೋದು. ಅಂದೇನಾಗುತ್ತೆ, ಪೋಸ್ಟ್ ದೊಡ್ಡ ಸಿಗೋ ಬದಲು ಸಣ್ಣ ಪೋಸ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಂಥದ್ದು ಆಗಿರುತ್ತದೆ. ಮತ್ತು ಅದೇ ರೀತಿ 11ನೇ ಸ್ಥಾನ ನೋಡಿ, 11ರಲ್ಲಿ ಅಂದರೂ ಎಲ್ಲರಿಗೂ ಲಾಭನ ಅಂತ ಹೇಳಿದ್ವಿ. ಯಾವುದೇ ಗ್ರಹಗಳು 11ರಲ್ಲಿ ಬಂದರೆ ಶುಭ ಕೊಡ್ತವೆ. ಅದು ಅಗ್ನಿ ಗ್ರಹ, ಅಗ್ನಿ ತತ್ವದಲ್ಲಿ ಗುರು ಬಂದು ಲಾಭ ಸ್ಥಾನ, ಒಂದು ಮುಖ್ಯ ಸ್ಥಾನದಲ್ಲಿ ವರ್ಕ್ ಮಾಡೋಂಥದ್ದು, ಒಂದು ಅಡ್ಮಿನ್ ಆಗಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರೋಂಥದ್ದು ಇವರು ವರ್ಕ್ ಆ ರೀತಿ ಮಾಡ್ತಾರೆ. ಬುದ್ಧಿವಂತಿಕೆಯಿಂದ, ಜ್ಞಾನವೇ ಮುಂದಾಗಿ ಕೆಲಸ ಮಾಡೋರು ಆಗಿರ್ತಾರೆ. ಅದೇ ರೀತಿ ಮಿಥುನ ರಾಶಿಯವರಿಗೆ 12ನೇ ಸ್ಥಾನ ವ್ಯಯಸ್ಥಾನ, ಶತ್ರು ಮನೆ ಆಗಿರೋದು. ಅನಾವಶ್ಯಕವಾಗಿ ಖರ್ಚನ್ನು ಮಾಡ್ಕೊಳ್ತಾರೆ. ದುಡ್ಡು ಎಷ್ಟೇ ದುಡಿತಾರ ಉಳಿತಾ ಇಲ್ಲ ನೋಡಿ. ಈ ಮಿಥುನ ರಾಶಿಯವ್ರಿಗೆ ಯಾಕೆ ಹಂಗಾಗುತ್ತೆ ಅಂದರೆ, ಅವರ ರಾಶಿಯಿಂದ 12ನೇ ಮನೆಯಲ್ಲಿ ರಾಶಿಯಲ್ಲಿ ಗುರು ಬಂದು ಶತ್ರು ಮನೆಯಲ್ಲಿರೋದ್ರಿಂದ ಅನಾವಶ್ಯಕವಾಗಿ ಎನರ್ಜಿ ಆಯಿತು, ದುಡ್ಡು ಆಯಿತು, ಜ್ಞಾನ ಆಯಿತು, ದುಡ್ಡು ಎಲ್ಲ ವಿದ್ಯೆ ಕಲ್ತಿರ್ತಾರೆ, ಯಾವುದು ಲಾಭ ಸಿಗ್ತಾ ಇರಲ್ಲ. ಯಾಕಂದರೆ ಇದೇ ಒಂದು ಕಾರಣ ಆಗಿರ್ತದೆ. ಮತ್ತು ನಿಮ್ಮ ಲವಾಂಶ ಲಗ್ನ ರಾಶಿಯಲ್ಲಿ ಬಲಾಬಲಗಳನ್ನು ಅಳತೆ ಮಾಡಿ ನಿಮ್ಮ ಲಗ್ನ ರಾಶಿಗೆ ಮತ್ತೆ ಸಪ್ರೇಟಾಗಿ ನೋಡಿ ನಿರ್ಣಯ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲರಿಗೂ ಒಂದೇ ಇರಲ್ಲ, ಆ ಡಿಗ್ರಿ ವೈಸ್. ಮತ್ತು ಯಾವುದು ಉಚ್ಚ ಆಗಿದೆಯೋ, ನೀಚ ಆಗಿದೆಯೋ, ಶತ್ರು ಮನೆಯಲ್ಲಿದೆಯೋ, ಮಿತ್ರ ಇದೆಯೋ, ಇದೆಲ್ಲ ತಿಳ್ಕೊಂಡು ನಿಮ್ಮ ಜಾತಕವನ್ನು, ಕುಂಡಲಿಯನ್ನು ನಿರ್ಣಯ ಮಾಡಲಾಗೋದು. ಮಿಥುನ ರಾಶಿಯವರಿಗೆ ಗುರುಗ್ರಹದಿಂದ ಆಗುವ ತೊಂದರೆಗಳನ್ನು ತಪ್ಪಿಸಲು, ಯಾಕಂದರೆ ಯಾರೇ ಆದರೂ ಮಕರ ರಾಶಿಯಲ್ಲಿ ಇವರಿಗೆ ಮಿಥುನ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಗುರು ಇದ್ದರೆ ದೋಷ ಉಂಟಾಗುತ್ತದೆ. ಅದು ನೀಚ ಗುರು ಆಗಿದ್ದರೆ ತುಂಬ ತೊಂದರೆಗಳು, ಎಲ್ಲೆಲ್ಲಿ ವಿವಾಹ, ಫ್ರೆಂಡ್ಸ್ ಪಾರ್ಟ್ನರ್ ಜೊತೆಗೆ ಮತ್ತು ಉದ್ಯೋಗದಲ್ಲಿ ತೊಂದರೆ ಆಗೋಂಥದ್ದು. ಆದ್ದರಿಂದ ಈ ಸಮಸ್ಯೆಗೆ ಮಾರ್ಗದರ್ಶನವಾದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಮೂಲ ಬೀಜಾಕ್ಷರಿ ಮಂತ್ರವನ್ನು, ಅಥವಾ ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ 9 ಬಾರಿ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ. ಬೀಜಾಕ್ಷರಿ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂದರೆ, ಪೂರ್ವ ದಿಕ್ಕಿಗೆ ಹಳದಿ ವಸ್ತ್ರ ಹಾಕ್ಕೊಂಡು ನೀವು ಪ್ರತಿ ಗುರುವಾರ ಹೇಳ್ತಾ ಹೋದರೆ ನಿಮಗೆ ಆರೋಗ್ಯದಲ್ಲಿ ಮತ್ತು ಹಣಕಾಸಲ್ಲಿ, ಫ್ರೆಂಡ್ಸ್ ಪಾರ್ಟ್ನರ್ಗಳಲ್ಲಿ, ವೈವಾಹಿಕ ಜೀವನದಲ್ಲಿ ತೊಂದರೆ ಇದ್ದರೆ ಈ ರೀತಿ ಮಾಡಿ. ಮತ್ತು ಆ ದಶಾಭುಕ್ತಿಗಳೇ ಬಂದಿದ್ದರೆ ನಿಮಗೆ ವಿಶೇಷವಾಗಿ ಕಡಲೆಕಾಳು, ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮಗೆ ಗುರುಗ್ರಹ ಕೃಪಾಶೀರ್ವಾದ ಸಿಗುತ್ತೆ ಎಂದು ಹೇಳಬಯಸುತ್ತೇನೆ. ಶಿವಾರ್ಪಣಮಸ್ತು.